ಪ್ರೀತಿಯ ವೀಕ್ಷಕರೇ, ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಂತಹ ಒಂದು ಹೃದಯ ವಿದ್ರಾಹಕ ವಿಡಿಯೋ ಯಾರ ಕಣ್ಣಲ್ಲೂ ಕಣ್ಣೀರು ಬರಿಸುವಂತಿತ್ತು. ತಾನು ವಿದ್ಯೆ ಗಳಿಸಿದ ವಿದ್ಯಾರ್ಥಿಯ ಮುಂದೆಯೇ ಅವನ ತಪ್ಪನ್ನು ತಿದ್ದಿ ತೀಡಬೇಕಾಗಿದ್ದ ತಂದೆ ಅದೇ ಗುರುವಿನ ಮೇಲೆ ತನ್ನ ಅಹಂಕಾರದ ದರ್ಪದ ಕ್ರೌರ್ಯವನ್ನು ಮೆರೆದರು. ಕವಿ ಹೇಳುತ್ತಾರೆ, ಲಾ ತಹ್ಜನನ್ನ ಅಲಾ ಸಿಬಿಯಾನಿ ಇನ್ ಉರಿಬು ಫಲ್ದರ್ಬು ಯಬ್ರഉ ವಯಬ್ಕಲ್ ಇಲ್ಮು ವಲ್ ಅದಬು ಅಲ್ದರ್ಬು ಯಂಫಉಹುಂ ವಲ್ ಇಲ್ಮು ಯರ್ಫಉಹುಂ ಲೌಲಲ್ ಮಖಾಫತು ಮಾ ಖರഉ ವಮಾ ಕತಬು. ಮಕ್ಕಳಿಗೆ ಪೆಟ್ಟು ಬಿದ್ದರೆ ದುಃಖಿಸಬೇಡಿ. ಪೆಟ್ಟಿನ ಗಾಯ ಮಾಸಿ ಹೋಗಬಹುದು, ಆದರೆ ಜ್ಞಾನ ಮತ್ತು ಪರಿಷ್ಕರಣೆ ಯಾವಾಗಲೂ ಅವರಲ್ಲಿ ಉಳಿಯುತ್ತದೆ. ಗುರುವಿನ ಪೆಟ್ಟು ಶಿಸ್ತು ಅವರಿಗೆ ಜೀವನದಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಜ್ಞಾನವು ಅವರನ್ನು ಉನ್ನತೀಕರಿಸುತ್ತದೆ. ತಿದ್ದುಪಡಿಯ ಭಯವಿಲ್ಲದಿದ್ದರೆ ಅವರು ಓದಲು ಬರೆಯಲು ಹಿಂದೇಟು ಹಾಕುತ್ತಿದ್ದರು. ಲೌಲಲ್ ಮುಅಲ್ಲಿಮು ಕಾನ ನಾಸು ಕುಲ್ಲುಹುಂ ಶುಬುಹುಲ್ ಬಹಾಯಿಮಿ ಲಾ ಇಲ್ಮುಂ ವಲಾ ಅದಬು. ಗುರುವಿಲ್ಲದಿದ್ದರೆ ಎಲ್ಲ ಜನರು ಜ್ಞಾನ ಮತ್ತು ಪರಿಷ್ಕರಣೆ ಎರಡರಿಂದ ವಂಚಿತರಾಗಿ ಮೃಗಗಳಂತೆ ಇರುತ್ತಿದ್ದರು ಎಂದು ಕವಿ ಹೇಳುತ್ತಾರೆ. ಒಂದು ಹೊಡೆತ ಅದು ಕೇವಲ ಒಬ್ಬ ಗುರುವಿನ ದೇಹಕ್ಕೆ ಬಿದ್ದದ್ದಲ್ಲ, ಒಂದು ಸಮಾಜದ ಮೌಲ್ಯಗಳ ಮೇಲೆಯೇ ಬಿದ್ದ ಹೊಡೆತ. ಮಗುವಿನ ಮುಂದೆ ಗುರುವಿಗೆ ಕೈ ಎತ್ತಿದರೆ ನಾಳೆ ಆ ಮಗುವೇ ಆ ಕೈಯ ವಿನಾಶಕ್ಕೆ ಕಾರಣವಾಗಬಹುದು. ಅದು ಅವನ ಶಕ್ತಿಯಲ್ಲ, ಅವನ ಸಂಸ್ಕಾರದ ಸೋಲು. ಇಂದು ಗುರುವಿಗೆ ಹೊಡೆಯಲು ಕಾರಣನಾದ ಮಗು ನಾಳೆ ಮನೆಯಲ್ಲೇ ತಂದೆ ತಾಯಿಯ ಮೇಲೂ ಕ್ರೌರ್ಯ ಮೆರೆಯಲು ಹಿಂಜರಿಯಲ್ಲ. ಮುಂದೆ ಸಮಾಜದ ಕಾನೂನನ್ನು ಲೆಕ್ಕಿಸದವನಾಗಬಹುದು. ಇಲ್ಲಿ ಮತ್ತೊಂದು ನೋವಿನ ಸಂಗತಿ ಎಂದರೆ, ಮಗು ತಪ್ಪು ಮಾಡಿದಾಗ ಅದನ್ನು ಸರಿಪಡಿಸುವ ಬದಲು ನನ್ನ ಮಗ ತಪ್ಪು ಮಾಡುವುದಿಲ್ಲ ಎಂದು ಅಂದವಾಗಿ ಬೆಂಬಲಿಸುವ ತಂದೆ ತಾಯಂದಿರು. ನೀವು ಮಗುವನ್ನು ರಕ್ಷಿಸುತ್ತಿಲ್ಲ, ಅವನ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದೀರಿ. ಗುರು ಎಂದರೆ ಕೇವಲ ಪಾಠ ಹೇಳುವ ವ್ಯಕ್ತಿಯಲ್ಲ, ಅವರು ಒಂದು ಪೀಳಿಗೆಯನ್ನು ರೂಪಿಸುವ ಶಿಲ್ಪಿ. ಗುರುವಿನ ಗೌರವ ಕಳೆದು ಹೋದ ಸಮಾಜದಲ್ಲಿ ಶಿಕ್ಷಣ ಉಳಿಯುವುದಿಲ್ಲ, ಶಿಕ್ಷಣವಿಲ್ಲದ ಸಮಾಜದಲ್ಲಿ ಸಂಸ್ಕಾರ ಉಳಿಯುವುದಿಲ್ಲ. ಆದ್ದರಿಂದ ನಿಮ್ಮ ಮಗುವಿಗೆ ದೊಡ್ಡ ಮನೆ ಕಟ್ಟಿಕೊಡುವುದಕ್ಕಿಂತಲೂ ಮೊದಲು, ದೊಡ್ಡ ಹುದ್ದೆಯನ್ನು ನೀಡುವುದಕ್ಕಿಂತಲೂ ಮೊದಲು ಗುರುವನ್ನು ಗೌರವಿಸು ಎಂಬ ಮಹಾ ಪಾಠವನ್ನು ಕಳಿಸಿಕೊಡಿ. ಏಕೆಂದರೆ ಗುರುವಿಗೆ ಗೌರವ ನೀಡುವ ಮಗು ಮಾತ್ರ ಸಮಾಜದಲ್ಲಿ ನಿಜವಾದ ಗೌರವವನ್ನು ಪಡೆಯಬಹುದು. ಆದ್ದರಿಂದ ಈ ಸಂದೇಶವನ್ನು ಪ್ರತಿಯೊಬ್ಬ ಪೋಷಕರಿಗೂ ಅವರ ಮಕ್ಕಳಿಗೂ ಕಲಿಸಿಕೊಡಿ. ಬಹುಶಃ ಮತ್ತೊಬ್ಬ ಗುರುವಿನ ಕಣ್ಣೀರನ್ನು ನಮಗೆ ತಪ್ಪಿಸಬಹುದು.